ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ 72,186 ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು ಗೋರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆನಾ? ಏನಪ್ಪ ಅಂದರೆ ಒಳ ಮೀಸಲಾತಿ ಜಾರಿಯ ಬೆನ್ನಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ 72,186 ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ DIPR ಕನ್ನಡ ಕಡೆಯಿಂದ ಅಫಿಷಿಯಲ್ ಏನಪ್ಪ ಅಂದರೆ ನೋಟಿಫಿಕೇಶನ್ ಏನಪ್ಪ ಅಂದರೆ ವೆಬ್ಸೈಟ್ ಒಳಗೆ ಟ್ವೀಟ್ ಮಾಡಿದ್ದಾರೆ. ಓಕೆನಾ? ಇವಾಗ ಏನಪ್ಪ ಅಂದರೆ ಡಾಕ್ಟರ್ ಶಿವಕುಮಾರ್ ಏನಪ್ಪ ಅಂದರೆ ಮುಖ್ಯಮಂತ್ರಿ ಕಡೆಯಿಂದ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಅಧಿಕೃತ ದೇಶದ ಹೊರಡಿಸಿರುವ ಈ ಮೂಲಕ ಕಲ್ಯಾಣ ಪ್ರದೇಶ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ. ಅಂದರೆ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ 32,177 ಹುದ್ದೆಗಳು ಭರ್ತಿ ಮಾಡ್ತಾರೆ ಅಂತಂದು ಇವಾಗ ಏನಪ್ಪ ಅಂದರೆ ಅವರು ಕೂಡ ಇಲ್ಲಿ ಟ್ವೀಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಬೃಹತ್ ನೇಮಕಾತಿ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಹಾಗೂ ತಾತ್ವಿಕವಾಗಿ ನಡೆಸುವ ಕಾಲಕ್ರಮಿತ ನಿಗದಿಪಡಿಸಲಾದ ಇದರಂತೆ ಮುಂದಿನ 4 ತಿಂಗಳಲ್ಲಿ ಒಳಗಾಗಿ ನೇಮಕಾತಿ ಪರೀಕ್ಷೆಗಳು ನಡೆಯಲಿವೆ. ಒಟ್ಟಾರೆ 6 ತಿಂಗಳ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಿವೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ಮುಂದಿನ 4 ತಿಂಗಳಲ್ಲಿ ಏನಪ್ಪ ಅಂದರೆ ಈಗ ಜೂನ್ 5, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳೊಳಗೆ ಏನಪ್ಪ ಅಂದರೆ ನಿಮಗೆ ನೋಟಿಸ್ ರಿಲೀಸ್ ಮಾಡಿ 6 ತಿಂಗಳೊಳಗೆ ಏನಪ್ಪ ಅಂದರೆ ಕಂಪ್ಲೀಟಾಗಿ ಏನಪ್ಪ ನಿಮಗೆ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿಕೊಡ್ತಾ ಅಂತ ಇಲ್ಲಿ ಟ್ವೀಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾಡಿನ ಉಪಾಧ್ಯಕ್ಷಗಳಲ್ಲಿ ಅತ್ಯಂತ ತಯಾರಿ ನಡೆಸಿದ ಹಿಂದಿನಿಂದಲೇ ಕಾರ್ಯವೃತ್ತಿಪರರಾಗಿ ನಿರ್ದಿಷ್ಟದ ಹುದ್ದೆಗಳಲ್ಲಿ ನಿಮ್ಮದಾಗಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಮುಂದಿನ 6 ತಿಂಗಳೊಳಗೆ ಏನಪ್ಪ ಅಂದರೆ 32,170 ಹುದ್ದೆಗಳು ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಒಳಗೆ ಏನಪ್ಪ ಭರ್ತಿ ಮಾಡ್ತಾ ತಿಳಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಮಿಕ್ಕಿದ 72,186 ಹುದ್ದೆಗಳಲ್ಲಿ ಖಾಲಿದೆ ಅಂತ ಈಗ ತಿಳಿಸಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದೆ ಅಂತಂದು ನಿಮಗೆ ಕಂಪ್ಲೀಟ್ ಆಗಿ ಒಂದು PDF ಮಾಡಿ ಎಲ್ಲ ರೆಡಿ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. 72,180 ಹುದ್ದೆಗಳು ಹೆಂಗೆ ಡಿವೈಡ್ ಮಾಡಿದ್ದಾರೆ, ಯಾವ್ಯಾವ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಅಂತಂದು ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಈ ಸುದ್ದಿ ಏನಪ್ಪ ಅಂದರೆ ಪ್ರಮುಖ ಸುದ್ದಿ ಏನಪ್ಪ ಅಂದರೆ 72,180 ಹುದ್ದೆಗಳು ಖಾಲಿದೆ ಅಂತ ಆರಂಭಿಸಲು ಈಗ ಸರ್ಕಾರ ಕಡೆ ಏನಪ್ಪ ಅನುಮತಿ ನೀಡಿದೆ. ಎಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ನೇಮಕಾತಿ ಯೋಜನೆ ಕಂಪ್ಲೀಟ್ ಆಗಿ ಆಗುತ್ತಂತ ಅವರು ಮುಂದಿನ 6 ತಿಂಗಳೊಳಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಟೈಮಿಗೆ ನೇಮಕಾತಿ ಮಾಡಿಕೊಡ್ತಾರೆ. ಹಾಗಾಗಿ ಇವಾಗ ಇನ್ನು ಯಾರು ಓದ್ತಿಲ್ಲ, ಕಂಪ್ಲೀಟಾಗಿ ಬೇಗ ಓದ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ 72,180 ಹುದ್ದೆಗಳು ಯಾವ ಇಲಾಖೆಯಲ್ಲಿ ಡಿವೈಡ್ ಮಾಡಿದಾರಪ್ಪ ಅಂದರೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಅರಣ್ಯ ಮತ್ತು ಇಲಾಖೆ ಕಡೆಯಿಂದ ಏನಪ್ಪ ಡಿವೈಡ್ ಮಾಡಿದ್ದಾರೆ. ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಡೆಯಿಂದ ಈ ಹುದ್ದೆಗಳು ಖಾಲಿದ್ದಾವೆ. ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನೋಟಿಫಿಕೇಶನ್ ಅವರು ತುಂಬ ಜಾಸ್ತಿ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ, ಕೃಷಿ ಇಲಾಖೆ ಮತ್ತು ಇನ್ನಿತರ ಏನಪ್ಪ ಅಂದ್ರೆ ಮಂಡಳಿ ಕಡೆಯಿಂದ ಏನಪ್ಪ ಅಂದ್ರೆ ತುಂಬ ವೇಕೆನ್ಸಿಗಳು ಖಾಲಿದ್ದಾವೆ ಅಂತಂದು ಇವರು ತಿಳಿಸಿ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ವಿಶೇಷತೆ ಏನಪ್ಪ ನೋಡೋದಾದರೆ ನೀವೇನಾದರೂ ಅಂದರೆ ಹೈದರಾಬಾದ್ ಕರ್ನಾಟಕ ಏನು ಆ ಸೈಡ್ ಬರ್ತಿದ್ರೆ ಏನಪ್ಪ ಅಂದರೆ ಒಟ್ಟು 72,180 ಹುದ್ದೆಗಳ ಪೈಕಿ ಜೊತೆಗೆ 32,177 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ವೃಂದಕ್ಕೆ ಸೇವೆ ಅಂದರೆ 32,000 ಏನಪ್ಪ ಅಂದರೆ ಸಪ್ರೇಟಾಗಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸೇರಿದೆ ಅಂತ ಹೇಳಿ ತಿಳಿಸಿ ಕೊಟ್ಟಿದ್ದಾರೆ. ಇದಂದರೆ ಏನಾಗ್ಬೋದಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಮೀಸಲಾತಿ ನಿಯಮದಂತೆ ಅವಕಾಶ ಸಿಗಲಿದೆ ಹಾಗೂ ಆ ಭಾಗದ ವಿದ್ಯಾರ್ಥಿಗಳು ಏನಪ್ಪ ಉತ್ತಮ ಅವಕಾಶ ಸಿಗದಂತೆ ನೋಡ್ತಾ ಹೋಗ್ಬೋದು. ನೀವು ಕಲ್ಯಾಣ ಕರ್ನಾಟಕದ ಬರ್ತಿದ್ರೆ ನಿಮಗೆ ಏನಪ್ಪ 32,000 ಹುದ್ದೆಗಳು ಖಾಲಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ? ನಿಮಗೆ ಮೀಸಲಾತಿ ಪ್ರಕಾರ ನಿಮಗೆ ಏನಪ್ಪ ಅಂದರೆ ಜಾಬ್ ಕೂಡ ಸಿಗ್ತಾ ಹೋಗ್ಬೋದು. ನೇಮಕಾತಿ ಹೇಗೆ ನಡೆಯುತ್ತೆ, ನೇಮಕಾತಿ ಯಾವುದು ನಡೀತೆ ಅಂತ ನೋಡೋದಾದರೆ ಇಲಾಖೆವಾರು ಅಂದರೆ ವಿವಿಧ ಇಲಾಖೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದ್ದಾವೆ ಅಂತಂದು ಎಲ್ಲ ಅಂದಾಜು ಮಾಡ್ಕೊಂಡು ಏನಪ್ಪ ಅಂದರೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಅದ್ರ ಮುಖಾಂತರ ಅಪ್ಲೈ ಮಾಡಿಕೊಂಡು ಎಕ್ಸಾಮ್ ಬರೀತಾ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಭ್ಯರ್ಥಿಗಳು ಏನು ಮಾಡಬೇಕು, ಈಗ ಏನಪ್ಪ ಅಂದರೆ 72,000 ಹುದ್ದೆಗಳು ಖಾಲಿದ್ದಾವೆ. ಸಪ್ರೇಟಾಗಿ ಏನಪ್ಪ ಅಂದ್ರೆ 32,000 ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ಏನಪ್ಪ ರೀಜನ್ಗೆ ಹುದ್ದೆಗಳು ಖಾಲಿದ್ದಾವೆ. ಇವಾಗ ನಾವು ಅಪ್ಲೈ ಮಾಡಬೇಕು. ಇದು ಏನಪ್ಪ ಅಂದರೆ ನೆಕ್ಸ್ಟ್ 6 ತಿಂಗಳು ಏನಪ್ಪ ಅಂದರೆ ಕಂಪ್ಲೀಟಾಗಿ ಭರ್ತಿ ಮಾಡ್ಕೊಂಡು ತಿಳಿಸಿದ್ದಾರೆ. ಇವಾಗ ವಿದ್ಯಾರ್ಥಿಗಳು ಏನು ಮಾಡೋಕ್ಕಪ್ಪ ಅಂದರೆ ಫಸ್ಟ್ನೇ ಫಾಲ್ ಏನಪ್ಪ ಅಂದರೆ ನೀವು ಕರ್ನಾಟಕ ಏನಪ್ಪ ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ GK ಓದಬೇಕು. ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ 1 ಇಯರ್ದು ಕಂಪ್ಲೀಟಾಗಿ ನೀವು ಓದಬೇಕು. ಓಕೆನಾ? ಕಂಪಲ್ಸರಿ ಓದಲೇಬೇಕು. ಅದಾದಮೇಲೆ ಪಾಲಿಟಿ ಆಗಿರ್ಬೋದು, ಇತಿಹಾಸ, ಜಿಯೋಗ್ರಫಿ ಏನಪ್ಪ ಕಂಪ್ಲೀಟಾಗಿ ಇದನ್ನೆಲ್ಲ ಓದ್ತಾ ಹೋಗಬೇಕು. ಹಾಗೆ ಮೆಂಟಲ್ ಎಬಿಲಿಟಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ, ಇದನ್ನು ಕೂಡ ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಅದಾದಮೇಲೆ ಏನಪ್ಪ ಅಂದರೆ ಲಾಸ್ಟ್ ಇಯರ್ ಏನಪ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನೀವು ಕಂಪ್ಲೀಟಾಗಿ ಬಿಡಿಸ್ತಾ ಹೋಗಬೇಕು.
ನೆಕ್ಸ್ಟ್ ಬಂದುಬಿಟ್ಟು ಯಾವ ರೀತಿಯ ಪರೀಕ್ಷೆ ಇರಬಹುದು ಅಂದರೆ ಯಾವ ಥರ ಪರೀಕ್ಷೆ ಇರುತ್ತಪ್ಪ ಅಂದರೆ ನಿಮಗೆ ಬಂದುಬಿಟ್ಟು ಆಫ್ಲೈನ್ ಒಳಗೆ ಏನಪ್ಪ ಅಂದರೆ OMS ಶೀಟ್ ಪ್ರಕಾರ ಏನಪ್ಪ ಅಂದರೆ ಎಕ್ಸಾಮ್ ನಡೆಸ್ತಾ ಹೋಗ್ತಾರೆ. ಇದು ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ 2 ಕಡೆಯಿಂದ ಏನಪ್ಪ ಅಂದರೆ ಎಕ್ಸಾಮ್ ನಡೆಸ್ತಾರೆ. ಅದ್ರ ಬಗ್ಗೆ ಥಿಂಕ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ಗಮನಿಸಬೇಕು ವಿಶೇಷ ಏನಪ್ಪ ಅಂದರೆ ಇನ್ನೂ ಏನಪ್ಪ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ 72,000 ವೇಕೆನ್ಸಿ ಖಾಲಿದೆ ಅಂತಂದು ಅವರು ಕಂಪ್ಲೀಟಾಗಿ ಟ್ವೀಟ್ ಮಾಡಿದ್ದಾರೆ. ಬಟ್ ಇನ್ನು ಅಫಿಷಿಯಲ್ ಯಾವುದೇ ಥರ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈಗ ಮುಂದಿನ ತಿಂಗಳು ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕಡೆಯಿಂದ ಏನಪ್ಪ ಅಂದರೆ ಒಂದೊಂದು ಏನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ಸಂದೇಶ ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ಏನಪ್ಪ ಅಂದರೆ 70,000 ಹುದ್ದೆಗಳು ಖಾಲಿ ಇದ್ದಾವೆ. ಓಕೆನಾ. ಹುದ್ದೆ ಏನಪ್ಪ ಅಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ಇನ್ನೊಂದು ವಾರ ಇಲ್ಲ ದಿನದೊಳಗೆ ಕಂಪ್ಲೀಟ್ ಆಗಿ ನಿಮಗೆ ನೋಟಿಫಿಕೇಶನ್ ಪಕ್ಕ ಆಗ್ತಾ ಹೋಗುತ್ತೆ. ಓಕೆನಾ. ಅದು ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದು ಏನಪ್ಪ ಅಂದರೆ ಕರ್ನಾಟಕ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿ ಅಂದರೆ ಟ್ವೀಟ್ ಮಾಡಿದ್ರು. ಅದ್ರ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೇನೆ. ಯಾವ ಕಡೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದ್ದಾವೆ, ಯಾವ ರೀಜನ್ಗೆ ಎಷ್ಟು ವೇಕೆನ್ಸಿ ಖಾಲಿದ್ದಾವೆ ಅಂತಂದು ನಿಮಗೆ ಅದನ್ನು ಕೂಡ ತಿಳಿಸಿದ್ದೇನೆ. ಇದಿಷ್ಟು ಇವ್ರ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮಗೇನೋ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋದಕ್ಕಾಗಿ ಧನ್ಯವಾದಗಳು.